ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಕೆಲಸ ಬಂದು ಕುಂಟೆ ಹೊಡೆಯೋದಿತ್ತು, ಹಾಗಾಗಿ ರಿಸಲ್ಟ್ ತರಕ್ಕೆ ಹೋಗ್ತಾ ಇದ್ದೆ. ಐದನೇಗಳು ಒಬ್ಬನೇ ಬಿಚ್ಚಾರ ಹಿಂಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಹುಡುಗ ಸಿಗಾಕೊಂಬಿಟ್ಟ. ಐದನೇಗಳು ಬಿಚ್ಚಾಕೆ ಕುಂಟೆ ಸಿಗಾಕೊಡೋ ಹೆಂಗ್ ನಿಂತ ನೋಡು. ಆದ್ರೆ ಹೆಂಗ ಒಬ್ಬನೇ ಹಾಕೊಂಡು ಅಲ್ಲಿಂದ ಹೊರಟೆ. ಹಾಗೆ ಹೋಗ್ತಾ ನಮ್ಮ ಹನುಮಪ್ಪನಿಗೆ ಕೈ ಮುಗಿದು ಇಲ್ಲಿಂದ ಹೊರಟೆ. ಹೋಗ್ತಾ ಇರ್ಬೇಕಂದ್ರೆ ಮಳೆ ಬಂದ್ಬಿಡೋದ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿಂದ ವಾಪಸ್ಸು ಮನೆ ಕಡೆ ಹೊರಟೆ. ಮತ್ತೆ ಅಲ್ಲಿಂದ ಗಾಡಿ ಎತ್ಕೊಂಡು ದಾಳಿಂಬ್ರೆ ಹತ್ರ ಬಂದೆ. ದಾಳಿಂಬ್ರೆ ಅಡ್ಡಾಡ್ತಾ ಇರ್ಬೇಕಾದ್ರೆ ಇಲ್ಲೂ ಮಳೆ ಬಂತು. ಮತ್ತೆ ನಮ್ಮ ಅಣ್ಣ ಫೋನ್ ಮಾಡ್ದ, JCB ಸರ್ವಿಸಿಗೆ ಬಂದಾರ, ಬಾ ಮನೆ ಹತ್ರ ಅಂತ. ಇನ್ನೇನ್ ಮಾಡೋದಪ್ಪ ಅಂತ ಗಾಡಿ ಎತ್ಕೊಂಡು JCB ಹತ್ರ ಬಂದೆ. ನಮ್ಮ ಅಣ್ಣ ಹೆಂಗ್ ನಡ್ಕೊಂಡ್ ಬರ್ತಿದ್ದ ಅಂದ್ರೆ ನೋಡಿ ನೀವೇ. JCB ಕಡೆ ತಿರುಗಿ ನೋಡಿದ್ರೆ ಅಣ್ಣ 2 ಲಿವರ್ ಮುರಿದಾಕಿ ಆರಾಮ ಕೂತ್ಬಿಟ್ಟವನೆ. ಏನು ತೇಜಸ್ಸು, ಏನು ವರ್ಚಸ್ಸು, ಇನ್ನೂರು ವಜ್ರದ ಬಗ್ಗೆ ಕೇಳಿದ್ರೆ ಇನ್ನೊಬ್ಬ ಅಡಿಗೆ ಕುತ್ಕೊಂಡು ಏನೋ ಮಾಡ್ತಿದ್ದ. ದಾಳಿಂಬೆಗೆ ಬೆಡ್ ಮಾಡ್ಬೇಕು, ಬೇಗ ಬಾ ಅಂತ ಫೋನ್ ಮಾಡಿದ್ರು. ಹಾಗಾಗಿ ಅಲ್ಲಿಂದ ಹೊರಟೆ. ನೋಡಿ ಇದೇ ತರ ದಾಳಿಂಬೆ ಬೆಡ್ ಮಾಡೋದು. ನಿಮ್ದು ಯಾವ್ದಾರ ಇದ್ದೆ ಹೇಳಿ, ಬಂದು ಬೆಡ್ ಮಾಡ್ಕೊಡ್ತೀವಿ ದಾಳಿಂಬೆಗೆ. ಮತ್ತೆ ಫ್ರೀಯಾಗಿ ಮಾಡ್ತೀವಿ ಅಂತ ಕರಿಬೇಡ್ರಿ, ಗಂಟೆ 1,000 ರೂಪಾಯಿ ಆಗುತ್ತೆ. ಇನ್ನು 2 ರೌಂಡ್ ಇತ್ತು, ಡೀಸೆಲ್ ಖಾಲಿ ಆಗ್ಬಿಟ್ಟು ಮತ್ತೆ ಡೀಸೆಲ್ ಇದೇ ಗ್ಯಾಪಲ್ಲಿ ನಾನು ಒಂದು ರೀಲ್ಸ್ ಮಾಡಿದೆ. ಕೆಲಸ ಮುಗೀತು, ಊರ್ ಕಡೆ ಹೊರಟೆ. ಇವತ್ತಿನ ವಿಡಿಯೋ ಬಂದು ಇಷ್ಟ ಫ್ರೆಂಡ್ಸ್. ಮತ್ತೆ ನಾಳೆ ಸಿಗೋಣ, ಬಾಯ್.